ತಮಿಳುನಾಡಲ್ಲಿ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸರ್ಕಾರ ರಚನೆ ಸಾಧ್ಯವಾಗ್ತಾ ಇಲ್ಲ. ರಾಜ್ಯಪಾಲರ ಬಳಿ ಅನುಮತಿ ಪಡೆಯಲು ಎರಡನೇ ದಿನವೂ ಟಿವಿಕೆ ನಾಯಕ ವಿಜಯ್ ಸರ್ಕಸ್ ಮಾಡಿದ್ರು. ಎರಡನೇ ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ತಮ್ಮ ನಿರ್ಧಾರ ಮರುಪರಿಶೀಲಿಸುವಂತೆ ಕೇಳಿಕೊಂಡಿದ್ದಾರೆ. ಆದರೆ ರಾಜ್ಯಪಾಲರು ಮಾತ್ರ ನೀವು 117 ಶಾಸಕರ ಬಹುಮತದ ಪತ್ರವನ್ನ ತಗೊಂಡು ಬನ್ನಿ, ಬಹುಮತ ತೋರಿಸಿದ್ರೆ ನಿಮಗೆ ಅವಕಾಶ ನೀಡ್ತೇವೆ, ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಲೋಕಭವನಕ್ಕೆ ಕರೆಯೋದಿಲ್ಲ, ಬಹುಮತವಿದ್ರೆ ನಿಮಗೆ ಸರ್ಕಾರ ರಚನೆಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇನ್ನು ಲೋಕಭವನದಿಂದ ತೆರಳಿದ ವಿಜಯ್ ಮುಂದಿನ ಹೋರಾಟದ ಬಗ್ಗೆ ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ವಿಜಯ್ ಚರ್ಚೆ ನಡೆಸಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೊಡದೇ ಇದ್ರೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ವಿಜಯ್ ನಿರ್ಧರಿಸಿದ್ದಾರಂತೆ. ಇನ್ನು ಸಿನಿಮಾದಿಂದ ಬಂದ ವಿಜಯ್ಗೆ ಅನುಭವ ಕಡಿಮೆ ಇದೆ. ಈ ಬಗ್ಗೆ ಮೊದಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರನಹಳ್ಳಿ ಹೇಳಿದ್ದಾರೆ. ವಿಜಯ್ ಅವರು ನಟನಾ ಕ್ಷೇತ್ರದಿಂದ ತಕ್ಷಣವೇ ರಾಜಕೀಯಕ್ಕೆ ಜಂಪ್ ಮಾಡಿದ್ದಾರೆ. ಹಾಗಾಗಿ ಅವರು ಇಷ್ಟೊತ್ತಿಗೆ ಅದರ ಬಗ್ಗೆ ಆಲೋಚನೆ ಮಾಡಿ ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿತ್ತು. ಈಗ ಸರ್ಕಾರ ರಚನೆ ಮಾಡಬೇಕಾದ್ರೆ ಗವರ್ನರ್ ಮುಂದೆ ಹೋಗಬೇಕಾದ್ರೆ ನನಗೆ ಬಹುಮತ ಇದೆ, ನನಗೆ ಅವಕಾಶ ಕೊಡಿ ಅಂತ ಹೇಳಬೇಕಾದ್ರೆ ಮೇಲ್ನೋಟಕ್ಕೆ ಕಾಣೋ ಹಾಗೆ ಕೆಲವು ವಿಚಾರಗಳನ್ನು ಗವರ್ನರ್ಗೆ ಮನದಟ್ಟ ಮಾಡ್ತಕ್ಕಂಥ ಜವಾಬ್ದಾರಿ ಈ ಟಿವಿಕೆ ಪಕ್ಷದವ್ರಿಗಿದೆ. ಆದ ಕಾರಣ ಈಗ 118 ಜನದ ವ್ಯವಸ್ಥೆ ಮಾಡಿಕೊಂಡು ರಾಜ್ಯಪಾಲರ ಮುಂದೆ ಹೋಗಿ ನಾನು ಸರ್ಕಾರ ರಚನೆ ಮಾಡಿ ಇಂಥ ಅವಕಾಶವನ್ನು ಕೊಟ್ಟಿರೋದೇ ಸೂಕ್ತ ಅನ್ನೋದರಲ್ಲಿ ಟಿವಿಕೆ ಪಕ್ಷಕ್ಕೂ ಅದರಿಂದ ಅನುಕೂಲ ಆಗುತ್ತೆ. ಇಲ್ಲದಲೇ ಹೋದರೆ ಇಲ್ಲ ನಾನೇ ಬಹುಮತ ಪಡೆದಿದ್ದೀನಿ ಅಂತ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕು. ಇತ್ತ ಟಿವಿಕೆಗೆ ಒಂದೊಂದೇ ಪಕ್ಷಗಳು ಒಲವನ್ನು ತೋರಿಸ್ತಾ ಇದೆ. ಸಿಪಿಐ ಮತ್ತು ಸಿಪಿಎಂ ಪಕ್ಷಗಳು ವಿಜಯ್ ಪರ ಒಲವು ತೋರಿವೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲು ವಿಜಯ್ಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದೆ. ಟಿವಿಕೆ ಪರ ಸಿಪಿಐ ರಾಜ್ಯ ಕಾರ್ಯದರ್ಶಿ ವೀರ ಪಾಂಡ್ಯನ್ ಬ್ಯಾಟ್ ಬೀಸಿದ್ದು ಸರ್ಕಾರ ರಚನೆ ಮಾಡೋಕೆ ವಿಜಯ್ಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ನಾಳೆ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಲು ನಿರ್ಧರಿಸಿದ್ದಾರೆ. ಇನ್ನು ಸಿಪಿಐನಿಂದ 2 ಶಾಸಕರು ಗೆದ್ದಿದ್ದು ಆ ಮೂಲಕ ವಿಜಯ್ಗೆ ಬೆಂಬಲ ನೀಡುವ ಸುಳಿವನ್ನ ಸಿಪಿಐ ಕೊಟ್ಟಿದೆ. ಮತ್ತೊಂದೆಡೆ ವಿಸಿಕೆ IUML ಪಕ್ಷಗಳು ವಿಜಯ್ ಬೆನ್ನಿಗೆ ನಿಂತುಕೊಂಡಿದ್ದಾವೆ. TVK chief sent a letter to our party. Our state committee meeting tomorrow morning. So we will decide our state committee meeting. After that I will convey our decision. சகோதரர் விஜய் அவர்கள் கடிதம் தந்திருக்கிறார், கடிதம் அனுப்பியிருக்கிறார். அது குறித்து எங்கள் கட்சியினுடைய செயற்குழு நாளை கொடுக்கிறது, நிர்வாகக்குழு நாளை கொடுக்கிறது. இது போன்ற ஒரு அரசியல் நிலைகள் நாங்கள் எடுக்கிற பொழுது, ஆதரவு எதிர்ப்பு என்கிற நிலைகள் எடுக்கிற பொழுது கட்சி கமிட்டி தான் அது குறித்த முடிவு செய்யும். ಇನ್ನು ವಿಜಯ್ ಪರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸಲು ಗವರ್ನರ್ ಅವಕಾಶ ಕೊಡಬೇಕು ಅಂತ ವಿಜಯ್ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಚೆನ್ನೈನಲ್ಲಿರುವಂತಹ ಲೋಕಭವನದ ಮುಂದೆ ಸೇರಿದ ಟಿವಿಕೆ ಬೆಂಬಲಿಗರು ಹಾಗೂ ವಿಜಯ್ ಅಭಿಮಾನಿಗಳು ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಪ್ಲೇ ಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ವಿಜಯ್ ಪ್ರಮಾಣ ವಚನ ವಿಚಾರದಲ್ಲಿ ಅಭಿಮಾನಿಗಳು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಪ್ರಮಾಣ ವಚನಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದ ಚೆನ್ನೈನ ನೆಹರು ಸ್ಟೇಡಿಯಂನತ್ತ ಅಭಿಮಾನಿಗಳು ಮತ್ತು ಟಿವಿಕೆ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಆಗಮಿಸುತ್ತಿದ್ದಾರೆ. ಆದರೆ ಸ್ಟೇಡಿಯಂ ಒಳಗೆ ಪೊಲೀಸರು ಜನರನ್ನ ಬಿಡ್ತಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಎಐಎಡಿಎಂಕೆ ಶಾಸಕರು ರೆಸಾರ್ಟ್ ಸೇರಿಕೊಂಡಿದ್ದಾರೆ. 28ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಟಿವಿಕೆಗೆ ಬೆಂಬಲ ಸೂಚಿಸಲು ಎಐಎಡಿಎಂಕೆಯ ಕೆಲ ಶಾಸಕರು ರೆಡಿ ಇದ್ದು ಮೈತ್ರಿಯಿಂದ ಕಾಂಗ್ರೆಸ್ ಪಕ್ಷವನ್ನ ಹೊರಗಿಟ್ರೆ ಬೆಂಬಲ ನೀಡುತ್ತೀವಿ ಅನ್ನೋ ಷರತ್ತು ಹಾಕಿದ್ದಾರೆ ಎನ್ನಲಾಗಿದೆ. ಆದರೆ ವಿಜಯ್ ಮಾತ್ರ ಕಾಂಗ್ರೆಸ್ ಶಾಸಕರನ್ನ ಬಿಡೋಕೆ ಒಪ್ಪಿಗೆ ನೀಡ್ತಾ ಇಲ್ಲ ಎನ್ನಲಾಗ್ತಾ ಇದೆ. ಪಳನಿಸ್ವಾಮಿ ಕೂಡ ಪಾಂಡಿಚೇರಿ ರೆಸಾರ್ಟ್ಗೆ ತೆರಳಿದ್ದು ತಮ್ಮ ಶಾಸಕರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ನಾಳೆ ಮುಂದಿನ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಇದೆ. ಇನ್ನು ಡಿಎಂಕೆ ಮಿತ್ರ ಪಕ್ಷದ ಶಾಸಕರಿಗೆ ನಟ ವಿಜಯ್ ಗಾಳ ಹಿನ್ನೆಲೆಯಲ್ಲಿ ನಿರ್ಗಮಿತ ಸಿಎಂ ಎಂಕೆ ಸ್ಟಾಲಿನ್ ಅಲರ್ಟ್ ಆಗಿದ್ದಾರೆ. ತಮ್ಮ ಪಕ್ಷದ ಶಾಸಕರ ಜೊತೆಗೆ ಮಿತ್ರ ಪಕ್ಷದ ಶಾಸಕರ ಜೊತೆಗೆ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಇನ್ನು ಸಭೆಗೂ ಮುನ್ನವೇ ವಿಸಿಕೆ ನಾಯಕ ತಿರುಮಾವಳವನ್ ಸ್ಟಾಲಿನ್ ಭೇಟಿಯಾಗಿದ್ದಾರೆ. ಇವರ ಜೊತೆಗೆ ಎಡಪಕ್ಷಗಳ ನಾಯಕರಾದ ಸಿಪಿಐ ರಾಜ್ಯ ಕಾರ್ಯದರ್ಶಿ ವೀರಪಾಂಡಿಯನ್ ಮತ್ತು
ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಪಿ ಷಣ್ಮುಗಂ ಕೂಡ ಭೇಟಿಯಾಗಿದ್ದು ಕುತೂಹಲ ಮೂಡಿಸಿದೆ. ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ನೀಡಲು ಗವರ್ನರ್ ಮೀನಾಮೇಷ ಎಣಿಸುತ್ತಿದ್ದಾರೆ. ಈ ಬಗ್ಗೆ ನಟ ಪ್ರಕಾಶ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ಗವರ್ನರ್ ನಡೆಯನ್ನ ಪ್ರಕಾಶ್ ರಾಜ್ ಖಂಡಿಸಿದ್ದಾರೆ. ರಾಜ್ಯಪಾಲರ ಈ ನಡವಳಿಕೆ ಅಸಹ್ಯಕರ, ಸ್ವೀಕಾರಾರ್ಹ ಅಲ್ಲ ಮತ್ತು ಸಂವಿಧಾನ ಬಾಹಿರ. ಇದು ನನ್ನ ಮತ್ತು ವಿಜಯ್ ಮಧ್ಯೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ವಿಜಯ್ಗೆ ಜನಾದೇಶ ಸಿಕ್ಕಿದೆ. ಸದನದ ಮಹಡಿಯಲ್ಲಿ ತಮ್ಮ ಹಕ್ಕು ಮಂಡಿಸಲು ಅವಕಾಶ ನೀಡಬೇಕು ಅಂತ ಪ್ರಕಾಶ್ ರಾಜ್ ಆಗ್ರಹಿಸಿದ್ದಾರೆ. ಇನ್ನು ವಿಜಯ್ಗೆ ನಟ ಕಮಲ್ ಹಾಸನ್ ಕೂಡ ಬೆಂಬಲ ನೀಡಿದ್ದಾರೆ. ಸರ್ಕಾರ ರಚನೆಗೆ ವಿಜಯ್ಗೆ ಆಹ್ವಾನಿಸುವಂತೆ ಗವರ್ನರ್ಗೆ ಕಮಲ್ ಹಾಸನ್ ಒತ್ತಾಯಿಸಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ತಮಿಳುನಾಡಲ್ಲಿ ಡಿಎಂಕೆ ಮೈತ್ರಿ ತೊರೆದು ಟಿವಿಕೆ ಜೊತೆ ಕಾಂಗ್ರೆಸ್ ಸೇರಿಕೊಂಡಿದೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕೋ ಪಕ್ಷ ಅಂತ ಬಿಜೆಪಿ ಲೀಡರ್ಸ್ ಆರೋಪಿಸಿದ್ರು. ಈ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಜಾಣ ಕುರುಡು ರೀತಿ ವರ್ತನೆ ಮಾಡ್ತಾರೆ. ಹೌದು, ಪಾಲಿಟಿಕ್ಸ್ ಅಂದ್ರೆ ಪಾಲಿಟಿಕ್ಸ್. ಅಲ್ಲಿ ಸರ್ಕಾರ ಬರಬೇಕು, ಜನರಿಗೆ ಆಡಳಿತ ನೀಡಬೇಕು. ಆ ದೃಷ್ಟಿಯಿಂದ ಅವರಿಗೆ ಬೆಂಬಲ ನೀಡಬೇಕಾಗುತ್ತೆ. ಈಗಲೂ ಡಿಎಂಕೆ ಕಾಂಗ್ರೆಸ್ ಅಣ್ಣ ತಮ್ಮಂದಿರ ತರಹ ಇದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ಚೂರಿ ಹಾಕಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಅವ್ರು ಯಾರ್ಯಾರಿಗೆ ದೇಶದಲ್ಲಿ ಎಲ್ಲೆಲ್ಲಿ ಚೂರಿ ಹಾಕಿದ್ದಾರೆ ಅದನ್ನು ಮರ್ತು ಬಿಡ್ತಾರೆ ಅವ್ರು ಹೇಳೋದನ್ನು. ಏನು ಒಂದೊಂದ್ಸರಿ ಏನಾಗುತ್ತೆ, ಈ ಜಾಣ ಕುರುಡು ಅಂತಾರಲ್ಲ, ಹಾಗೆ ಮರ್ತೋಗ್ಬಿಡ್ತಾರೆ ಅದೆಲ್ಲ. ನಾವು ಹೌದು, ಇದು ಪಾಲಿಟಿಕ್ಸ್ ಈಸ್ ಆಲ್ ಪಾಸಿಬಿಲಿಟೀಸ್. ಈಗ ಸರ್ಕಾರ ಅಲ್ಲಿ ನಡೀಲೇಬೇಕು. ಅದಕ್ಕಾಗಿ ನಾವು ಜನರ ದೃಷ್ಟಿಯಿಂದಾದರೂ ಒಂದು ಸರ್ಕಾರ ಅಲ್ಲಿ ಬರಬೇಕಲ್ವಾ. ತಮಿಳುನಾಡಲ್ಲಿ ಕಾಂಗ್ರೆಸ್ ಡಿಎಂಕೆ ಅಣ್ಣ ತಮ್ಮಂದಿರ ತರ ಇದ್ರು, ಈಗಲೂ ಇದ್ದೀವಿ. ಈಗ ಇಲ್ಲ ಅಂತ ಯಾರು ಹೇಳಿದ್ರು? ಬೇರೆ ಅದೇ ಪಾಸಿಬಿಲಿಟೀಸ್ ಅನ್ನಲ್ಲ, ನೀವು ಸರ್ಕಾರ ಮಾಡಬೇಕಲ್ವಾ ಅವರು, ಯಾರಾದರೂ ಒಬ್ರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಒಂದು ಐಡಿಯಾಲಜಿಯನ್ನ ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಆದರೆ ಸನ್ನಿವೇಶ ಈ ರೀತಿ ಇದೆ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ತಮಿಳುನಾಡಲ್ಲಿ ವಿಜಯ್ ಅವರು ಜಾತ್ಯತೀತ ತತ್ವದ ಮೇಲೆ ಬಂದಿದ್ದಾರೆ. ಡಿಎಂಕೆ ಜೊತೆ ನಮ್ಮ ಮೈತ್ರಿ ಇದ್ದದ್ದು ಕೋಮುವಾದಿ ಶಕ್ತಿ ಬಿಜೆಪಿಯನ್ನ ದೂರ ಇಡಲು ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ವಿಜಯ್ಗೆ ಗವರ್ನರ್ ಅವಕಾಶ ಕೊಡಬೇಕು, ಹೌಸ್ನಲ್ಲಿ ಬಹುಮತ ಸಾಬೀತುಪಡಿಸಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ತಮಿಳುನಾಡು ರಾಜ್ಯ ಮಾಡೋದಕ್ಕೆ ವಿಜಯ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಗವರ್ನರ್ ಅನ್ನೋದು ಚರ್ಚೆ ಆಗಿದೆ. Governor, Honorable Governor, Excellency, he doesn't have powers to stop it. In Yediyurappa case, Karnataka, he gave a permission for the single largest party. Earlier also, at the time of Narayanan, Kalam, there are so many incidents where the single largest party, including Atal Bihari Vajpayee, permission was being given to form the government and prove the majority the floor of the house. ಅಲ್ಲಿ ತಮಿಳುನಾಡಲ್ಲಿ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಬಹುಮತ ಬಂದಿದೆ, ಆದರೂ ಕೂಡ ನಾನು ಸಿಎಂ ಸ್ಥಾನ ಬಿಟ್ಕೊಡಲ್ಲ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಮುಂದಿತನ ಮಾಡ್ತಾನೆ ಇದ್ದಾರೆ. ಈ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಮಂಜುನಾಥ್, ಮಮತಾ ಬ್ಯಾನರ್ಜಿ ವಿರುದ್ಧ ಕಿಡಿಕಾರಿದ್ರು. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆಯ ಅವಧಿಯು ಅಂತ್ಯಗೊಂಡ ಬಳಿಕ ಮುಖ್ಯಮಂತ್ರಿ ಸ್ಥಾನವೂ ಅಂತ್ಯಗೊಳ್ಳುತ್ತೆ. ಚುನಾವಣೆಯಲ್ಲಿ ಯಾವುದೇ ಲೋಪಗಳಿದ್ರೂ ನ್ಯಾಯಾಲಯದ ಮೊರೆ ಹೋಗಬೇಕು. ಸಿಎಂ ಸ್ಥಾನ ಬಿಡದೆ ಮೊಂಡಾಟ ಹಿಡಿದಿರುವುದು ಸಂವಿಧಾನ ವಿರೋಧಿ ನಡೆ. ಇದೇ ರಾಜ್ಯದಲ್ಲಿ 400ರಿಂದ 450 ಕೊಲೆ ಪ್ರಕರಣಗಳು ನಡೆದಿವೆ ಎನ್ನಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ದರೋಡೆ ಹೆಚ್ಚಾಗಿತ್ತು, ಕಾನೂನು ಸುವ್ಯವಸ್ಥೆ ಇರಲಿಲ್ಲ. ಈಗ ನಾಡಿದ್ದು ಬಿಜೆಪಿ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲು ನಿರಾಕರಿಸ್ತಾ ಇರುವ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಯಿಂದ ಸಾಕಷ್ಟು ಅನ್ಯಾಯ ಆಗಿದ್ದು ಸತ್ಯ. ವಾಮ ಮಾರ್ಗದ ಮೂಲಕ ಬಿಜೆಪಿಗರು ಜಯ ಗಳಿಸಿದ್ದರು, ಅದರಲ್ಲಿ ಎರಡು ಮಾತಿಲ್ಲ. ರಾಜೀನಾಮೆ ಕೊಡಬೇಕು ಬಿಡಬೇಕು ಅದು ಸಂವಿಧಾನದ ತಜ್ಞರು ಹೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರೀ ಕಸರತ್ತು ನಡೆಸ್ತಾ ಇದೆ. ಇವತ್ತು ತಿರುವನಂತಪುರಂನಲ್ಲಿ ಎಐಸಿಸಿ ವೀಕ್ಷಕರಿಂದ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಸಂಗ್ರಹ ಆರಂಭಿಸಲಾಗಿದೆ. ಕೆಪಿಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಇನ್ನು ಬಹುತೇಕ ಶಾಸಕರು ಕೆಸಿ ವೇಣುಗೋಪಾಲ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದ್ದು, ನಾಳೆ ಹೆಸರು ಘೋಷಣೆ ಆಗಲಿದೆ. ಇನ್ನೊಂದೆಡೆ ಚುನಾವಣಾ ಸೋಲಿನ ಬಳಿಕ ಎಲ್ಡಿಎಫ್ ಮೊದಲ ಸಭೆ ನಡೆಸಿದೆ. ತಿರುವನಂತಪುರಂನಲ್ಲಿರುವಂತಹ ಎಕೆಜಿ ಸೆಂಟರ್ನಲ್ಲಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಪಿಣರಾಯಿ ವಿಜಯನ್, ಬಿನೋಯ್ ವಿಶ್ವಂ ಮತ್ತು ರಾಜನ್, ಜೋಸ್ ಕೆ ಮಣಿ ಮತ್ತು ಇತರೆ ಎಲ್ಡಿಎಫ್ ಮುಖಂಡರು ಭಾಗಿಯಾಗಿದ್ದಾರೆ.
ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣಾ ಕಾರ್ಯಕ್ರಮ ನಡೆಯಿತು. ಪಾಟ್ನಾದಲ್ಲಿರುವ ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 20ಕ್ಕೂ ಅಧಿಕ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಶ್ರವಣ್ ಕುಮಾರ್, ವಿಜಯ್ ಕುಮಾರ್ ಸಿನ್ಹಾ, ಡಾಕ್ಟರ್ ದಿಲೀಪ್ ಕುಮಾರ್ ಜೈಸ್ವಾಲ್, ಅಶೋಕ್ ಚೌಧರಿ, ರಮಾ ನಿಷಾದ್, ನಂದಕಿಶೋರ್ ರಾಮ್ ಸೇರಿ 20ಕ್ಕೂ ಅಧಿಕ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಜ್ಯಸಭಾ ಸದಸ್ಯ ನಿತೀಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯದ ಸುದ್ದಿಗಳನ್ನ ನೋಡೋಣ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಗೆದ್ದು ಬೀಗುತ್ತಿರುವ ಸಮರ್ಥ ಶಾಮನೂರು ಕುಟುಂಬ ಸಮೇತ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ವಿಧಾನಸೌಧಕ್ಕೆ ಆಗಮಿಸಿದ ಸಮರ್ಥ ಶಾಮನೂರುಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ತಾಯಿ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸಾಥ್ ನೀಡಿದರು. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ 2 ದಿನಗಳ ಕಾಲ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಸಂಪೂರ್ಣವಾಗಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ದಾರಿಯುದ್ದಕ್ಕೂ ಕೇಸರಿ ಬಾವುಟ, ಬಂಟಿಂಗ್ಸ್ ಹಾಕಲಾಗಿದ್ದು ಎಲ್ಲಾ ಕಡೆ ಬಿಎಸ್ವೈ ಬ್ಯಾನರ್ ಹಾಕಲಾಗಿದೆ. ಮಾದಾರ ಚೆನ್ನಯ್ಯ ಶ್ರೀ ಮಠದ ಹಿಂಭಾಗದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ನಾಳೆ ಬಿಎಸ್ವೈ ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಕನಕದಾಸ ವೃತ್ತದಿಂದ ಮದಕರಿ ಸರ್ಕಲ್ ವರೆಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಮೆರವಣಿಗೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಬಿಎಸ್ವೈ ಅಭಿಮಾನೋತ್ಸವ 9ನೇ ತಾರೀಕು ನಡೀತಾ ಇದೆ. ಇದೆಲ್ಲರಿಗೂ ಕೂಡ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿಗಳಿಗೆ ಯಡಿಯೂರಪ್ಪನವರ ಬದುಕು ಒಂದು ದೊಡ್ಡ ಪಾಠ ಅಂತೇಳಿ ನಾನು ಭಾವಿಸ್ತೀನಿ. ಮಾನ್ಯ ಯಡಿಯೂರಪ್ಪನವರಿಗೆ 50 ವರ್ಷ ಅವರ ಸಾರ್ವಜನಿಕ ಬದುಕಿನ ದಿನಗಳು. ಈ ಸಂದರ್ಭದಲ್ಲಿ ಇಂಥ ಒಂದು ಉತ್ಸವ ನಡೀತಾ ಇದೆ. ರಾಜ್ಯ ಮಟ್ಟದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಅಭಿಮಾನಿಗಳು ಆ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಹಳ ಧಾರವಾಡದಲ್ಲಿ ಪೊಲೀಸರ ಟಾರ್ಚರ್ಗೆ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣದ ನಂತರ ಕಾನೂನು ಸುವ್ಯವಸ್ಥೆ ಬಗ್ಗೆ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇದೆ. ಹುಬ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಅಂತ ಗೃಹ ಸಚಿವರಿಗೆ ಕಾಂಗ್ರೆಸ್ ಶಾಸಕರೇ ಮನವಿ ಸಲ್ಲಿಸಿದ್ದಾರೆ. ರೌಡಿ ಶೀಟರ್ಗಳಿಗೆ ನೆರವಾಗುವಂಥದ್ದು ಸೇರಿದಂತೆ ಪೊಲೀಸರಿಂದ ಕಾನೂನು ಬಾಹಿರ ಕೃತ್ಯ ನಡೀತಾ ಇದೆ. ಅಲ್ಲದೆ ಪೊಲೀಸರೇ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ದಾರೆ ಅಂತ ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಆರೋಪಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿದೆ. ಹಲವು ಸುತ್ತಿನ ದೆಹಲಿ ಭೇಟಿ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕೆಲ ಹೊತ್ತು ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಜೊತೆಯಲ್ಲಿದ್ದರು. ಭೇಟಿ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲ ನೀರಾವರಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ತುಮಕೂರು ಸುತ್ತಮುತ್ತ ನೂರಾರು ನವಿಲುಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣ ನನ್ನ ಗಮನಕ್ಕೆ ಬಂದ ಕೂಡಲೇ ವರದಿ ನೀಡುವಂತೆ ಅರಣ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. H1N1ನಿಂದಾಗಿ ಸಾವು ಎಂಬ ಮಾಹಿತಿ ಇದೆ. ರೋಗ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೇನೆ ಎಂದಿದ್ದಾರೆ. ಈಗ ಕ್ರೈಮ್ ಸುದ್ದಿ ನೋಡೋಣ. ಧಾರವಾಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಜೀವಾವಧಿ ಶಿಕ್ಷೆ ಪ್ರಶ್ನೆ ಮಾಡಿ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ನಡೆಯಿತು. ವಿಚಾರಣೆ ನಡೆಸಿದ ಪೀಠ ಅರ್ಜಿ ವಿಚಾರಣೆಯನ್ನ ಮೇ 26ಕ್ಕೆ ಮುಂದೂಡಿಕೆ ಮಾಡಿದೆ. ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಲಿಮಿಟೆಡ್ ನಿರ್ವಹಿಸುವಂತಹ ಸಿಎಸ್ಎಂಐಎ ತನ್ನ ವಾರ್ಷಿಕ ರನ್ವೇ ನಿರ್ವಹಣಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದೆ. ಮಳೆಗಾಲಕ್ಕೆ ಮುಂಚಿತವಾಗಿ ಕಾಮಗಾರಿಗಳು ಪೂರ್ಣಗೊಂಡಿವೆ. ಈಗಾಗಲೇ ರನ್ವೇ ಸ್ಥಳದ ಸಂಪೂರ್ಣ ಪರಿಶೀಲನೆ ನಡೆಸಲಾಗಿದೆ. ಮಾದಕ ವಸ್ತು ಕಳ್ಳಸಾಗಣೆ ಪ್ರಕರಣದ ಆರೋಪಿ ಹುಜೈಫ್ ಶಬೀರ್ ದಾರ್ ಅನ್ನೋನ ವಿರುದ್ಧ ಜಮ್ಮು ಕಾಶ್ಮೀರದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪೊಲೀಸರು ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಜನಪೋರಾದಲ್ಲಿ 1 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಆರೋಪಿ ಎಲ್ಲ ಆಸ್ತಿಯನ್ನ ಮಾದಕ ವಸ್ತು ವ್ಯಾಪಾರದ ಮೂಲಕ ಗಳಿಸಿದ್ದಾನೆ ಎನ್ನಲಾಗಿದೆ. ನಶಾ ಮುಕ್ತ್ ಜಮ್ಮು ಕಾಶ್ಮೀರ ಅಭಿಯಾನದಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸದ್ಯ ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ. ಆಂಧ್ರಪ್ರದೇಶದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಚುನಾವಣೆಗೂ ಮುನ್ನ ಪಲ್ನಾಡುವಿನಲ್ಲಿ ಪೊಲೀಸರು ಪರಿಶೀಲನೆ ಮತ್ತು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇನ್ನು ಕಾರ್ಯಾಚರಣೆಯ ವೇಳೆ 45 ವಾಹನಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ.
ಜಾರ್ಖಂಡ್ನ ರಾಂಚಿಯಲ್ಲಿ ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧಿಸಿ ಜೆಎಂಎಂ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ರಾಂಚಿಯ ಕಚೇರಿ ಪ್ರದೇಶದ ಸುಭಾಷ್ ಚಂದ್ರ ಬೋಸ್ ಪಾರ್ಕ್ನಲ್ಲಿ ಜಮಾಯಿಸಿದ ಜೆಎಂಎಂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಾಣಿಜ್ಯ ಮತ್ತು 5 ಕೆಜಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆಯಿಂದಾಗಿ ಜನರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ರೈತರು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಗೋಧಿ ಖರೀದಿಯಲ್ಲಿ ವಿಳಂಬವಾಗ್ತಾ ಇದೆ ಅಂತ ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೊಚ್ಚಿಗೆದ್ದ ರೈತರು ಆಗ್ರಾ ಗ್ವಾಲಿಯರ್ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಈಗ ವಿದೇಶದ ಪ್ರಮುಖ ಸುದ್ದಿ ನೋಡೋಣ. ಇಸ್ರೇಲ್ ಮತ್ತೆ ದಾಳಿ ಮುಂದುವರೆಸಿದ ಲೆಬನಾನ್ನ ನಬಾತಿಹಾ ಪ್ರದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗಾಗಿ ಇರಾನ್ ಬೆಂಬಲಿತ ಸಶಸ್ತ್ರ ಗುಂಪು ಹೆಜ್ಬುಲ್ಲಾ ಬಳಸ್ತಾ ಇದ್ದ ಮೂಲ ಸೌಕರ್ಯಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇಸ್ರೇಲ್ನ ವಾಯುಪಡೆ ದಕ್ಷಿಣ ಲೆಬನಾನ್ನಲ್ಲಿ ಭಯೋತ್ಪಾದಕ ಸಂಘಟನೆ ಹೆಜ್ಬುಲ್ಲಾದ ಸುಮಾರು 20 ಹೆಚ್ಚುವರಿ ಮಿಲಿಟರಿ ಸ್ಥಳಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ. ಇರಾನ್ ಜೊತೆಗಿನ ಸಂಘರ್ಷದ ಮಧ್ಯೆ ಅಮೆರಿಕ ಪಡೆಗಳು ಫಿಲಿಪೈನ್ಸ್ನಲ್ಲಿ ಮಿಲಿಟರಿ ತಾಲೀಮು ನಡೆಸ್ತಾ ಇವೆ. ಈ ವೇಳೆ ಮೊದಲ ಬಾರಿಗೆ ಹೊಸ ಟೈಫನ್ ಲಾಂಚರ್ನಿಂದಾಗಿ ಟೊಮಾಹಾಕ್ ಕ್ಷಿಪಣಿ ಉಡಾವಣೆ ಆಗಿದೆ. ಈ ಕುರಿತು ವಿಡಿಯೋ ರಿಲೀಸ್ ಮಾಡಲಾಗಿದೆ. ಹ್ಯಾಂಟಾ ವೈರಸ್ ಸಾಂಕ್ರಾಮಿಕದ ನಂತರ ಕೇಪ್ ವರ್ಡೆ ಕರಾವಳಿಯಲ್ಲಿ ಐಷಾರಾಮಿ ಕ್ರೂಸ್ ಹಡಗು ಲಾಕ್ ಆಗಿತ್ತು. ಇದೀಗ ಎಂವಿ ಹೋಂಡಿಯಸ್ ಹಡಗು ಸ್ಪೇನ್ಗೆ ಸುರಕ್ಷಿತವಾಗಿ ತೆರಳಿದೆ. ಗಂಭೀರ ಸ್ಥಿತಿಯಲ್ಲಿದ್ದ 2 ಸೇರಿದಂತೆ 3 ಪ್ರಯಾಣಿಕರನ್ನ ಹಡಗಿನಿಂದ ಸ್ಥಳಾಂತರಿಸಲಾಗಿತ್ತು. ಮಹಾಪ್ರವಾಹಕ್ಕೆ ಮಲೇಷಿಯಾ ಅಕ್ಷರಶಃ ತತ್ತರಿಸಿ ಹೋಗಿದೆ. ಕಳೆದ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ರಸ್ತೆಗಳೆಲ್ಲ ನದಿಯಂತಾಗಿದೆ. ರಸ್ತೆ ಯಾವುದು ನದಿ ಯಾವುದು ಅನ್ನುವಂಥ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಜನರ ರಕ್ಷಣೆಗೆ ಸೇನೆ ಧಾವಿಸಿದೆ. ಮಿಸ್ಸಿಸಿಪ್ಪಿಯಲ್ಲಿ ಕಂಡು ಕೇಳರಿಯದ ಚಂಡಮಾರುತ ಬೀಸ್ತಾ ಇದೆ. ಭಾರೀ ಬಿರುಗಾಳಿಯಿಂದಾಗಿ ಸಾವಿರಾರು ಮನೆಗಳು ನಾಮಾವಶೇಷವಾಗಿದೆ. ಮನೆಗಳು ನಾಶವಾಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.